ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಚಿಕನ್ ಬ್ರೋಸ್ಟ್ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದನ್ನು ಇಷ್ಟಪಡದವರು ಯಾರಿದ್ದಾರೆ ಹೇಳಿ? ಈಗಂತೂ ಮಕ್ಕಳಿಗೆ ರಜೆ, ಇಂಥದ್ದೆಲ್ಲ ಮಾಡಿದರೆ ತುಂಬಾ ಖುಷಿ ಅವರಿಗೆ. ಈ KFCಗೆಲ್ಲ ಹೋಗಿ ತಿನ್ನೋದಕ್ಕಿಂತ ಅಲ್ಲಿ ತುಂಬ ಕಾಸ್ಟ್ಲಿ ಕೂಡ. ಒಂದು ಇಬ್ಬರು ಮೂವರು ಹೋದರೆ 3,000-4,000 ಆಗ್ತದೆ. ಅದಕ್ಕಿಂತ 1 kg ಚಿಕನ್ ನಾವು ಮನೆಯಲ್ಲಿ ತಂದು ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಗಮ್ಮತ್ತು ಮಾಡಿಕೊಂಡು ತಿನ್ಬೋದು. ಹಾಗಾದರೆ ಈ ಚಿಕನ್ ಬ್ರೋಸ್ಟ್ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 1 kg ಚಿಕನ್ ತಗೊಂಡಿದ್ದೇನೆ. ಇದರಲ್ಲಿ ಸ್ಕಿನ್ ಎಲ್ಲ ಇದೆ ನೋಡಿ, ಸ್ಕಿನ್ ತೆಗಿಲಿಲ್ಲ. ಹೆಚ್ಚಾಗಿ ಕೆಲವರು ಸ್ಕಿನ್ ತಿನ್ನೋದಿಲ್ಲ, ನಾವು ಕೂಡ ತಿನ್ನೋದಿಲ್ಲ ಸ್ಕಿನ್ನ. ನಾರ್ಮಲ್ ಈಗ ನಾವು ಪದಾರ್ಥ ಮಾಡೋದಾದರೆ, ಬಿರಿಯಾನಿ ಮಾಡೋದಾದ್ರೆಲ್ಲ ಈ ಬ್ರೋಸ್ಟಿಗೆ ಸ್ಕಿನ್ ಇದ್ದರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಅದು ನಮಗೆ ಬಾಯಿಗೆ ಕೂಡ ಸಿಗೋದಿಲ್ಲ. ಹಾಗಾಗಿ ನಾನಿಲ್ಲಿ ವಿತ್ ಸ್ಕಿನ್ನೇ ತಗೊಂಡು ಬಂದಿದ್ದೇನೆ. ನೀವು ಕೂಡ ಇದ್ದರೆ ಹಾಗೇ ತನ್ನಿ. ಇಲ್ಲಿ ನಾನು 1 ಲೆಮನ್ ಜ್ಯೂಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಓಕೆ, ಇಲ್ಲಿ ಪೀಸ್ ಕೂಡ ಹಾಗೆಯೇ ನಾನು ಸ್ವಲ್ಪ ಸಣ್ಣ ಸಣ್ಣದೇ ಮಾಡಿದ್ದೇನೆ, ದೊಡ್ಡದು ಮಾಡಲಿಲ್ಲ. ದೊಡ್ಡದು ಮಾಡಿದರೆ ಕುಕ್ ಆಗುವಾಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಒಳಗೆ ತನಕ ಕುಕ್ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಸಣ್ಣ ಸಣ್ಣ ಪೀಸನ್ನು ಕೂಡ ತಗೊಂಡಿದ್ದೇನೆ. ಇನ್ನು ಈ ಲೆಮನಿದ್ದು ಸೀಡೆಲ್ಲ ಬಿದ್ದರೆ ತೆಗಿರಿ, ಅದನ್ನೆಲ್ಲ ಹಾಕೋದು ಬೇಡ. ಇನ್ನು ಇದಕ್ಕೆ ಮಸಾಲೆಗೆ ನಾನು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಾಲ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಈ ಮೂರನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಚಿಕನಿಗೆಲ್ಲ ಮಿಕ್ಸ್ ಆಗುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಬೇಕಿದ್ದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೋದು, ತುಂಬ ಅಲ್ಲ, ಬೇಕಿದ್ದರೆ ಸ್ವಲ್ಪ. ನಾನೀಗ ಎಷ್ಟು ಹಾಕಿದ್ದೇನೆ ಅಷ್ಟು ಆ್ಯಡ್ ಮಾಡಿ ಇದನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕಿದು. ಇನ್ನಿದನ್ನೊಂದು ಅರ್ಧ ಗಂಟೆ ಹೀಗೇ ಬಿಟ್ಟು ಬಿಡುವ. ಒಂದು ಅರ್ಧ ಗಂಟೆ ಹೀಗೇ ಬಿಡುವಾಗ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳೆದು ಒಳ್ಳೆಯದಾಗಿ ಬರ್ತದೆ. ಈಗ ಅರ್ಧ ಗಂಟೆ ಆಯಿತು. ಇನ್ನು ನಾವಿದರ ಕೋಟಿಂಗಿಗೆ ರೆಡಿ ಮಾಡಿಕೊಳ್ಳುವ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಮೈದಾ ತಗೊಳ್ತಾ ಇದ್ದೇನೆ. ಸಾಕಾಗೋದಿಲ್ಲ ಮೈದಾ, ಬೇಕಾದಾಗ ಅಂದರೆ ಒಂದು ಸಲ ನಾವು ಇದರ ಕೋಟಿಂಗ್ ಎಲ್ಲ ಮಾಡಿ ಆದ ನಂತರ ಪುನೊಂದು ಸಲ ಹಾಕ್ಕೊಳ್ಬೋದು. ಈಗ ಫಸ್ಟಿಗೆ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಮೈದಾ ಮಾತ್ರ ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನಿಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೇನೆ. ಹಾಗೆಯೇ ಸ್ವಲ್ಪ ಸಾಲ್ಟನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ತೇನೆ. ಈಗ ನೀವು ನೋಡಿರ್ಬೋದು, KFCಯಲ್ಲೆಲ್ಲ ಹೋಗಿ ತಿಂದರೆ ಅದರ ಒಳಗಿಂದ ಮಸಾಲೆ ಏನಿರೋದಿಲ್ಲ, ಕೋಳಿ ಎಲ್ಲ ಚಪ್ಪೆ ಚಪ್ಪೆ ಇರ್ತದೆ. ನಾವೀಗ ಮನೇಲಿ ಮಾಡುವಾಗ ಏನು ಮಾಡ್ತೇವೆ, ಈ ಮಸಾಲೆ ಎಲ್ಲ ಹಾಕಿರ್ತೇವಲ್ಲ, ಈ ಒಳಗಿಂದ ಕೂಡ ಒಳ್ಳೆ ಟೇಸ್ಟ್ ಆಗಿರ್ತದೆ ಚಿಕನ್. ಓಕೆ, ಇನ್ನು ಈ ಮೈದಾ, ಸಾಲ್ಟ್ ಮತ್ತು ಚಿಲ್ಲಿ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಆಗಬೇಕಿದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಇದು. ಇನ್ನು ನಮಗೆ ಬೇಕಿರುವಂಥದ್ದು ಒಂದು ಬೌಲಲ್ಲಿ ಸ್ವಲ್ಪ ನೀರು. ನಮಗೆ ನೀರಿಗೆ ಚಿಕನನ್ನು ಡಿಪ್ ಮಾಡಲಿಕ್ಕಿದೆ. ಇನ್ನೇನು ಮಾಡಿಕೊಳ್ಳುವ, ಈ ನಾವು ಮಸಾಲೆ ಹಾಕಿ ಮಿಕ್ಸ್ ಮಾಡಿಟ್ಟ ಚಿಕನ್ ಉಂಟಲ್ಲ, ಇದನ್ನು ಈ ಮೈದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಈ ಮೈದಾವನ್ನು, ಆಯಿತಾ? ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಮೈದಾ. ಈಗ ಮಿಕ್ಸ್ ಮಾಡಿ ಆದ ನಂತರ ನಾವಿಲ್ಲಿ ನೀರಿಟ್ಟಿದ್ದೇವಲ್ಲ ಸೈಡಲ್ಲಿ, ಆ ನೀರಿಗೆ ಈ ಚಿಕನನ್ನು ಈ ರೀತಿ ಹಾಕಿ ಬಿಡಬೇಕು. ನೋಡಿ ಹೀಗೆ. ಕೆಲವರು ಎಗ್ಗಲ್ಲಿ ಕೂಡ ಇದನ್ನು ಡಿಪ್ ಮಾಡ್ತಾರೆ. ನನಗೆ ಎಗ್ಗಲ್ಲಿ ಡಿಪ್ ಮಾಡೋದಕ್ಕಿಂತ ನೀರಲ್ಲಿ ಡಿಪ್ ಮಾಡೋದಿದ್ರೆ ತುಂಬಾ ಇಷ್ಟ ನನಗೆ, ಒಳ್ಳೆಯದಾಗ್ತದೆ. ಮೈದಾ ಕೂಡ ಚೆನ್ನಾಗಿ ಅಂಟಿ ಹಿಡ್ಕೊಳ್ತದೆ 2ನೇ ಕೋಟಿಂಗಿಗೆ. ಹಾಗಾಗಿ ನಾನಿಲ್ಲಿ ಯೂಸ್ ಮಾಡೋದು ನೀರು. 2ನೇ ಸಲ ಕೂಡ ನಾವು ಚೆನ್ನಾಗಿ ಇದನ್ನು ಒತ್ತಿ ಒತ್ತಿ ಪ್ರೆಸ್ ಮಾಡಿಕೊಂಡು ಈ ಮೈದಾವನ್ನು ಕೋಟಿಂಗ್ ಮಾಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಬರಬೇಕು. ಎಕ್ಸ್ಟ್ರಾ ಏನುಂಟು ಅದನ್ನೆಲ್ಲ ತೆಗಿಬೇಕಾಗ್ತದೆ. ಈಗ ಇದೇ ರೀತಿ ಉಳಿದ ಚಿಕನನ್ನು ಕೂಡ ನಾವು ಈ ಮೈದಾದ ಕೋಟಿಂಗ್ ಮಾಡಿ ತೆಗೆದು ಸೈಡಲ್ಲಿಟ್ಟು ಬಿಡುವ. ನನಗೆ ಒಮ್ಮೆಲೆ ತುಂಬ ಮಾಡೋದಿಲ್ಲ, ಒಂದು 4 ಪೀಸ್ ಮಾತ್ರ ಮಾಡಿ ತೋರಿಸ್ತೇನೆ ನಿಮಗೆ. ಇನ್ನು ಆಯಿಲ್ ಈಗ ಬಿಸಿ ಆಯಿತು ನೋಡಿ, ಒಳ್ಳೆ ಬಿಸಿ ಆದ ನಂತರನೇ ಹಾಕಿ. ಈಗ ಆಯಿಲ್ ಬಿಸಿ ಆಯಿತು. ಬಿಸಿ ಆಗುವಾಗ ನಾವೀಗ ಚಿಕನನ್ನು ಒಂದೊಂದಾಗಿ ಇದಕ್ಕೆ ಹಾಕ್ತಾ ಬರುವ. ಇದನ್ನು ನಾವು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೋದು. ನಾನಿಲ್ಲಿ ಪೀಸ್ ಸಣ್ಣದು ಮಾಡಿದ್ರಿಂದ ಹೈ ಫ್ಲೇಮಲ್ಲಿ ಮಾಡಲಿಕ್ಕಾಗ್ತದೆ. ಈಗ ದೊಡ್ಡ ದೊಡ್ಡ ಪೀಸೆಲ್ಲ ಮಾಡಿದರೆ ಒಳಗಿಂದ ಕುಕ್ ಆಗೋದಿಲ್ಲ ಹೈ ಫ್ಲೇಮಲ್ಲಿಟ್ಟರೆ. ಆವಾಗೇನು ಮಾಡಬೇಕು, ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡಿಕೊಂಡು ನಾವು ಇದನ್ನು ಫ್ರೈ ಮಾಡಬೇಕಾಗ್ತದೆ. ಇಲ್ಲಿ ಈ ಸಣ್ಣ ಪೀಸ್ ಆಗಿದ್ದರಿಂದ ಇದನ್ನು ಹೈ ಫ್ಲೇಮಲ್ಲೇ ಮಾಡ್ಬೋದು. ನೋಡಿ, ಒಂದು ಸೈಡ್ ಈಗ ಆಯಿತು. 2ನೇ ಸೈಡ್ ನಾನೀಗ ಇದನ್ನು ಉಲ್ಟಾ ಹಾಕಿದ್ದೇನೆ. ಇನ್ನೊಂದು ಸಲ ಕೂಡ ಉಲ್ಟಾ ಹಾಕಬೇಕಾಗ್ತದೆ. ಆವಾಗೇನಾಗ್ತದೆ, ಒಳಗೆ ತನಕ ಚೆನ್ನಾಗಿ ಕುಕ್ ಆಗ್ತದೆ ಮತ್ತು ಹೊರಗಿಂದ ಇದರ ಕ್ರಿಸ್ಪಿ ಕೂಡ ಚೆನ್ನಾಗಿ ಆಗಿರ್ತದೆ. ಹೊರಗಿನ ಕ್ರಿಸ್ಪಿ ಕೂಡ
ಒಳ್ಳೆಯದಾಗಿ ಬರ್ತದೆ. ಈಗ ಇನ್ನೊಂದು ಸೈಡ್ ಕೂಡ ಇದನ್ನು ಉಲ್ಟಾ ಹಾಕ್ಕೊಳ್ಳುವ. ಟೋಟಲ್ ನಾವು 2-3 ಸಲ ಇದನ್ನು ಉಲ್ಟಾ ಪುಲ್ಟಾ ಹಾಕ್ಕೊಳ್ಬೇಕಾಗ್ತದೆ. ನಾರ್ಮಲ್ ನಾವು ಫ್ರೈ ಮಾಡಿದ ಒಂದು ಸೈಡ್ ಇನ್ನೊಂದು ಸೈಡ್ ಮಾಡಿದರೆ ಸಾಕಾಗ್ತದೆ. ಇದು ಹಾಗೆಲ್ಲ 2-3 ಸಲ ನಾವು ತಿರುಗಿಸಿ ಹಾಕ್ಕೊಳ್ಬೇಕಾಗ್ತದೆ. ಈಗ ಇದು ಫ್ರೈ ಆಯಿತು ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಬೇಕು ಈ ರೀತಿ. ಇನ್ನಿದು ಚೆನ್ನಾಗಿ ಫ್ರೈ ಆಯಿತು, ಇದರ ಕ್ರಿಸ್ಪಿ ಕೂಡ ಒಳ್ಳೆಯದಾಗಿ ಬಂದು ಇನ್ನಿದನ್ನೆಲ್ಲ ತೆಗೆದಾಯಿತು. ಇನ್ನೇನು ಮಾಡ್ಕೊಳ್ಬೇಕು, ನಮಗೆ KFC ಸ್ಟೈಲಲ್ಲೇ ತಿಂದಂಥ ಅನುಭವ ಬೇಕಿದ್ದರೆ ಇಲ್ಲಿ ನಮಗೆ ಫ್ರೆಂಚ್ ಫ್ರೈಸ್ ಕೂಡ ಬೇಕಾಗ್ತದೆ. ಈಗ ಫ್ರೆಂಚ್ ಫ್ರೈಸಿಗೆ ಕೂಡ ನಾನು ರೆಡಿ ಮಾಡಿದ್ದೇನೆ, ಅದನ್ನು ಕೂಡ ಒಂದು ಸಲ ಮಾಡಿ ತೆಗೆಯುವ. ಈಗ ಒಂದು ಫ್ರೆಂಚ್ ಫ್ರೈಸ, ಎರಡನೇದು ಮಯೋನೀಸ್. ಈ ಎರಡೂ ಇಲ್ಲಾಂದರೆ ನಾವು ಹೊರಗಡೆ ತಿಂದಂಥ ಅನುಭವ ಬರೋದೇ ಇಲ್ಲ. ಹಾಗಾಗಿ ಮಯೋನೀಸ್ ನಾನು ಆಲ್ರೆಡಿ ರೆಡಿ ಮಾಡಿದ್ದೇನೆ. ಈಗ ಫ್ರೆಂಚ್ ಫ್ರೈಸ್ ಕೂಡ ರೆಡಿ ಆಯಿತು. ಇನ್ನು ನಾವು ತಿನ್ನಲಿಕ್ಕೆ ರೆಡಿ ಮಾಡಿಕೊಳ್ಳುವ. ಈಗ ನೋಡಿ, ಒಳ್ಳೆ ಕ್ರಿಸ್ಪಿಯಾದ ಚಿಕನ್ ಬ್ರೋಸ್ಟ್ ಕೂಡ ರೆಡಿ ಆಯಿತು. ಹಾಗೆಯೇ ಈಗ ಸೈಡಲ್ಲಿ ಮಯೋ ಕೂಡ ಇಟ್ಟು ಬಿಡುವ. ಹಾಗೆಯೇ ಫ್ರೆಂಚ್ ಫ್ರೈಸನ್ನು ಕೂಡ ಸೈಡಲ್ಲಿ ಹಾಕಿ ಬಿಡುವ. ಇದಿದ್ರೇ ಈ 3 ವಸ್ತು ಒಟ್ಟಿಗಿದ್ರೆ ನೋಡಲಿಕ್ಕೆ ಸಹ ಖುಷಿಯಾಗೋದು ಅಲ್ವಾ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡಿದ್ರಿ, ಎಷ್ಟು ಈಸಿಯಾಗಿ ಮಾಡ್ಬೋದಂತ ನೋಡಿದ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ನೀವು ಒಂದು ಸಲ ಟ್ರೈ ಮಾಡಿ. ಬಾಯ್.